ಲೋಕಸಭಾ ಎಲೆಕ್ಷನ್ಗೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ರಣತಂತ್ರಗಳು ರೆಡಿ ಆಗ್ತಾ ಇದೆ. ಮೈತ್ರಿ ಪಕ್ಷದ ಕ್ಷೇತ್ರ ಹಂಚಿಕೆಗೆ ಸಮೀಕ್ಷೆ ವರದಿಯೇ ಫೈನಲ್ ಆಗಲಿದೆ. ನೋಡಿ, ಒಂದು ಸಮೀಕ್ಷೆ ವರದಿ ಇದೆ, ಅದರ ಮೇಲೆ ಫೈನಲ್ ಆಗುತ್ತೆ ಲೋಕಸಭಾ ಸೀಟು ಹಂಚಿಕೆ ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ. ಇದರ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಬಿಜೆಪಿ ಜೆಡಿಎಸ್ ಕ್ಷೇತ್ರ ಹೊಂದಾಣಿಕೆಗೆ ಅಧಿಕೃತ ಘೋಷಣೆಯೊಂದೇ ಮಾತ್ರ ಬಾಕಿ ಇರುವುದೀಗ. 5 ಲೋಕಸಭಾ ಕ್ಷೇತ್ರದ ಸರ್ವೆ ಕಾರ್ಯ ಬಹುತೇಕ ಮುಕ್ತಾಯ ಆಗಿದೆ. ಅಂದರೆ ಈಗ ಸ್ವಲ್ಪ ಗೊಂದಲ ಇರುವಂತಹ ಕ್ಷೇತ್ರಗಳು. ರಾಜ್ಯದಲ್ಲಿ ಸರ್ವೆ ನಡೆಸಿದ್ದಾರೆ ಕೇಂದ್ರ ಸಚಿವ ಅಮಿತ್ ಶಾ ಅವರ ಟೀಮ್. ಬಿಜೆಪಿ ಹೈಕಮಾಂಡ್ ಜೊತೆ ಅಂತಿಮ ಮಾತುಕತೆ ವೇಳೆ ಸರ್ವೆ ಮಾಹಿತಿ ಚರ್ಚೆ ಆಗುತ್ತೆ. ಕ್ಷೇತ್ರ ಹಂಚಿಕೆ ಬಗ್ಗೆ ಈಗಾಗಲೇ ಅಂತಿಮ ಮಾತುಕತೆ ನಡೆಸಿದ್ದಾರೆ ಮಾಜಿ ಸಿಎಂ ಎಚ್.ಡಿ.ಕೆ. ಹಾಸನ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಕ್ಷೇತ್ರಗಳಲ್ಲಿ ಸರ್ವೆ ಮಾಡಿದ್ದಾರೆ. ಅಂದರೆ ಇದು ಬಿಜೆಪಿಗೆ ಪೂರಕವಾಗಿದೆಯಾ ಅಥವಾ ಜೆಡಿಎಸ್ಗ? ಇಲ್ಲಿ ಜೆಡಿಎಸ್ ಅಭ್ಯರ್ಥಿ ಹಾಕಿದರೆ ಉತ್ತಮನಾ ಅಥವಾ ಬಿಜೆಪಿ ಅಭ್ಯರ್ಥಿ ಹಾಕಿದರೆ ಗೆಲುವು ಸಾಧಿಸಬಹುದಾ ಅಥವಾ ಸೋಲಾ? ಇದರ ಬಗ್ಗೆ ಚರ್ಚೆ ಆಗಿದೆ. ಯಾವ ಅಭ್ಯರ್ಥಿಗಳಲ್ಲಿ ಮಣೆ ಹಾಕ್ಬೋದು, ಒಟ್ಟಿಗೆ ಕೆಲಸ ಮಾಡ್ತಾರಾ ಇಲ್ವಾ? ಕ್ಷೇತ್ರ ಹಂಚಿಕೆ ಬಗ್ಗೆ ಈಗಾಗಲೇ ಅಂತಿಮ ಮಾತುಕತೆಯನ್ನು ಕುಮಾರಸ್ವಾಮಿ ಅವರು ನಡೆಸಿ ಆಗಿದೆ. ಬಟ್ ಫೈನಲ್ ಆಗಬೇಕು, ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ. ನೋಡಿ, ಈಗ 5 ಕ್ಷೇತ್ರಗಳಲ್ಲಿ ಸರ್ವೆ ಮಾಡಿದ್ದಾರೆ. ಹಾಸನ ಬಿಡಿ ಫಿಕ್ಸು, ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಅಂತ ದೇವೇಗೌಡರು ಹೇಳಿದ್ದಾರೆ. ಮಂಡ್ಯದಲ್ಲಿ ನೋಡಬೇಕೀಗ ಸುಮಲತಾ ಅವರು ಪಟ್ಟು ಬಿಡ್ತಾ ಇಲ್ಲ, ನನಗೆ ಕೊಟ್ಟರೆ ಬಿ ಜೆ ಪಿನೇ, ಇಲ್ಲದೆ ಅಂದರೆ ಪಕ್ಷೇತರ ಅಥವಾ ಕಾಂಗ್ರೆಸ್ಗೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಕುಮಾರಸ್ವಾಮಿ ಅವರು ಅಥವಾ ನಿಖಿಲ್ ಅಂತ ಅಂದ್ಕೊಳ್ಳೋಣ ನಾವು. ಮಂಡ್ಯನೂ ಜೆ ಡಿ ಎಸ್ ನನಗೆ 2 ಆಯಿತು. ಬೆಂಗಳೂರು ಗ್ರಾಮಾಂತರದಲ್ಲಿ ಈಗ ಬಿ ಜೆ ಪಿಗೂ ಕೂಡ ಅಷ್ಟೊಂದು ಶಕ್ತಿ ಇಲ್ಲ. ಹಾಗಾಗಿನೇ ಅಲ್ಲಿ ಜೆ ಡಿ ಎಸ್ನಿಂದ ಕಣಕ್ಕಿಳಿಸಿದರೆ ಗೆಲ್ಲಬಹುದಾ ಅಂಥೇಳಿ. ಕೋಲಾರ ಕೂಡ ಅಷ್ಟೇ, ಅಲ್ಲಿ ನಿರಂತರವಾಗಿ ಕಾಂಗ್ರೆಸ್ ಗೆದ್ಕೊಂಡು ಬಂದಿತ್ತು. ಲಾಸ್ಟ್ ಟೈಮು ಬಿ ಜೆ ಪಿ ಗೆದ್ದಿತ್ತು. ಇನ್ನು ಚಿಕ್ಕಬಳ್ಳಾಪುರ, ಅಲ್ಲೂ ಕೂಡ ಬಿ ಜೆ ಪಿಯ ಭದ್ರಕೋಟೆ ಅಂತ ಹೇಳ್ಬೋದು ಹಲವಾರು ವರ್ಷಗಳಿಂದ. ಯಾಕಂದರೆ ಬಚ್ಚೇಗೌಡರು ಅಲ್ಲಿ ಗೆದ್ಕೊಂಡು ಬಂದಿದ್ದರು. ಹಾಗಾಗಿನೇ ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದಕ್ಕೆ ಜೆ ಡಿ ಎಸ್ ಅಭ್ಯರ್ಥಿನ ಕಣಕ್ಕಿಳಿಸ್ತಾರಾ ಅಥವಾ ಈಗ ಜೆ ಡಿ ಎಸ್ ಡಿಮ್ಯಾಂಡ್ ಮಾಡಿರುವಂಥ 5 ಕ್ಷೇತ್ರಗಳಿಗೆ ಯಾವ ರೀತಿಯಾದಂಥ ಸ್ಟ್ರಾಟಜಿಯನ್ನು ಮಾಡ್ತಾರೆ ಅನ್ನೋದು ಕೂಡ ಚರ್ಚೆ ಆಗಲಿದೆ. ಮತ್ತಷ್ಟು ಮಾಹಿತಿ ಎಲ್ ಎನ್ ಸ್ವಾಮಿ ನೀಡ್ತಾರೆ. ಎಲ್ ಎನ್ ಸ್ವಾಮಿ, ಈಗ 5 ಕ್ಷೇತ್ರಗಳು ಜೆ ಡಿ ಎಸ್ಗೆ ಕೊಡಬೇಕು ಅನ್ನುವಂಥ ಚರ್ಚೆ. ಅಂದರೆ ಈಗ ಬಂದಿರುವಂಥ ಒಂದು ಸರ್ವೆ ಏನಿದೆ, ಇದೇ ಆಧಾರದ ಮೇಲೆ ಅಂತಿಮವಾಗಿ ಫೈನಲ್ ಆಗುತ್ತಾ ಈ 5 ಕ್ಷೇತ್ರಗಳು ಫಿಕ್ಸ್? ಹಾಗಾದರೆ ಅಂದರೆ ಈಗ ಯಾವ ಅಭ್ಯರ್ಥಿ ಅಥವಾ ಯಾವ ಪಕ್ಷದ ಅಭ್ಯರ್ಥಿ ಸೋಲು ಗೆಲುವಿನ ಮಾನದಂಡದ ಮೇಲೆ ನಿರ್ಧಾರ ಆಗುವಂಥದ್ದು ಎಲ್ಲವೂ ಒಂದ? ಖಂಡಿತ ಪ್ರಭು, ಈಗಾಗಲೇ ಬಿಜೆಪಿ ಜೆಡಿಎಸ್ ಮೈತ್ರಿ ಬಳಿಕ ಕ್ಷೇತ್ರ ಹೊಂದಾಣಿಕೆಗೆ ಅಂದ್ರೆ ಲೋಕಸಭಾ ಚುನಾವಣೆಗೆ ಕ್ಷೇತ್ರ ಹೊಂದಾಣಿಕೆ ಬಗ್ಗೆ ಈಗಾಗಲೇ 2-3 ಬಾರಿ ಮಾತುಕತೆ ಆಗಿದೆ. ಅಧಿಕೃತ ಘೋಷಣೆ ಒಂದೇ ಬಾಕಿ. ಆದ್ರೆ ಘೋಷಣೆಗೂ ಮೊದಲು ಕ್ಷೇತ್ರದಲ್ಲಿ ಯಾರ ಪರ ಒಲವಿದೆ ಎಂಬ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ, ಯಾರ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಅಲ್ಲಿ ಗೆಲ್ಲಬಹುದು ಎಂಬ ವಿಚಾರವನ್ನ ಸಂಪೂರ್ಣವಾದಂತ ಒಂದು ಮಾಹಿತಿ ತರಿಸ್ಕೊಳ್ಳೋದಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗಿರುವಂತದ್ದು. ಈಗಾಗಲೇ ಜೆಡಿಎಸ್ ಕೇಳಿರುವಂತಹ ಹಾಗೂ ಪ್ರಾಬಲ್ಯವಿರುವಂತಹ 5 ಕ್ಷೇತ್ರಗಳಲ್ಲಿ ಸರ್ವೆ ಕಾರ್ಯವನ್ನ ಮುಗಿಸಿ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಈಗಾಗಲೇ ವರದಿ ಮುಟ್ಟಿರುವಂತದ್ದು. ಅದರಲ್ಲೂ ವಿಶೇಷವಾಗಿ ಕೇಂದ್ರ ಸಚಿವ ಅಮಿತ್ ಶಾ ಅವರ ಒಂದು ಸರ್ವೆ ಟೀಮ್ ಬಂದು ಈಗಾಗಲೇ ಸರ್ವೆ ಕಾರ್ಯವನ್ನು ಮುಗಿಸಿದೆ. ಯಾವ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರೆ ಅಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಒಲವಿನ ಗಾಳಿ ಬೀಸುತ್ತೆ ಎಂಬ ವಿಚಾರವನ್ನ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿರುವಂತದ್ದು. ಈ ಸರ್ವೆಯನ್ನ ಆಧರಿಸಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತೀವಿ ಎಂಬ ಮಾಹಿತಿಯನ್ನ ಈಗಾಗಲೇ ಜೆಡಿಎಸ್ ವರಿಷ್ಠರಿಗೂ ತಲುಪಿಸಿರುವಂತದ್ದು. ಅಂದ್ರೆ ಸರ್ವೆ ಮಾಡೋಣ, ಸರ್ವೆ ನಂತರ ಅಭ್ಯರ್ಥಿಗಳನ್ನ ಯಾರಿಗೆ ಟಿಕೆಟ್ ಕೊಡಬೇಕು, ಇಲ್ಲಿ ಕ್ಷೇತ್ರ ಹೊಂದಾಣಿಕೆ ಮಾಡ್ಕೊಳ್ಬೇಕು ಎಂಬ ಸಂಪೂರ್ಣವಾದಂತ ಒಂದು ವಿಚಾರ ಚರ್ಚೆ ಮಾಡೋಣ. ಅನಂತರ ಅಧಿಕೃತವಾಗಿ ಘೋಷಣೆ ಮಾಡುವ ವಿಚಾರವನ್ನ ಈಗಾಗಲೇ ಇಬ್ಬರು ನಾಯಕರು ಅಂದ್ರೆ ಜೆಡಿಎಸ್ ಹಾಗೂ ಬಿಜೆಪಿ ಹೈಕಮಾಂಡ್ ನಾಯಕರು ಚರ್ಚೆ ನಡೆಸಿರುವಂತದ್ದು. ಹಾಗಾಗಿ 5 ಕ್ಷೇತ್ರಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ಮಂಡ್ಯ ಹಾಗೂ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಸೇರಿದಂತ 5 ಕ್ಷೇತ್ರಗಳಲ್ಲಿ, ಕೋಲಾರ ಕ್ಷೇತ್ರಗಳಲ್ಲಿ ಈಗಾಗಲೇ ಸರ್ವೆ ಕಾರ್ಯ ಮುಗಿಸಿರುವಂತದ್ದು. ಎಲ್ಲಿ ಅಭ್ಯರ್ಥಿಗಳನ್ನ ಯಾರನ್ನ ರೇಸ್ ನಲ್ಲಿ ಇದ್ದಾರೆ, ಅಭ್ಯರ್ಥಿಗಳನ್ನ ಯಾರನ್ನ ಕಣಕ್ಕಿಳಿಸಿದ್ರೆ ಅಲ್ಲಿ ಸುಲಭವಾಗಿ ಗೆಲ್ಲಬಹುದು ಹಾಗೂ ಕಾಂಗ್ರೆಸ್ ಟಫ್ ಫೈಟ್ ಇರುವಂತಹ ಕ್ಷೇತ್ರಗಳಲ್ಲಿ ಯಾವ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕು ಎಂಬ ವಿಚಾರ ಬಗ್ಗೆ ಈಗಾಗಲೇ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಒಂದು ಸರ್ವೆ ಟೀಮ್ ಈಗ ಹೈಕಮಾಂಡ್ ನಾಯಕರಿಗೆ ವರದಿಯನ್ನು ನೀಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಮಂಡ್ಯ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾರನ್ನ ಅಭ್ಯರ್ಥಿಯಾಗಿ ನಿಲ್ಲಿಸಬೇಕು, ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ಹಾಲಿ ಸಂಸದೆ ಸುಮಲತಾ ಅವರು ಮತ್ತೆ ನಾನು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ, ಮಂಡ್ಯ ಬಿಟ್ಟು ನಾನು ಹೊರಗಡೆ ಯಾವ ಕ್ಷೇತ್ರದಲ್ಲೂ ಕೂಡ ನಾನು ಸ್ಪರ್ಧೆ ಮಾಡಲ್ಲ ಎಂಬ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ಯಾರನ್ನ ಅಭ್ಯರ್ಥಿಯಾಗಿ ನಿಲ್ಲಿಸಬೇಕು, ಕಣಕ್ಕಿಳಿಸಬೇಕು ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಆದ್ರೆ ಈ ಸರ್ವೆಯ ವರದಿಯ ಪ್ರಕಾರ
ಏನು ಮಾಜಿ ಸಚಿವರಾದಂತಹ ಎಸ್ ಪುಟ್ಟರಾಜು ಅಥವಾ ಕುಮಾರಸ್ವಾಮಿ ಅವರನ್ನ ಕಣಕ್ಕೆ ಇಳಿಸಬಹುದು ಎಂಬ ಲೆಕ್ಕಾಚಾರವನ್ನು ಹಾಕೊಂಡಿರುವಂತದ್ದು. ಜೊತೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಾಯಕರೇ ಒಂದು ಆಫರ್ ಕೊಟ್ಟಿರುವಂತದ್ದು. ಅಂದ್ರೆ ನೀವು ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಕೇಂದ್ರ ರಾಜಕೀಯಕ್ಕೆ ಬನ್ನಿ ಎಂಬ ಆಫರ್ ಕೊಟ್ಟಿದೆ ಎಂಬ ವಿಚಾರಗಳು ಈಗಾಗಲೇ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ಯಾರನ್ನ ಕಣಕ್ಕಿಳಿಸಬೇಕು, ಜೆಡಿಎಸ್ ಪರ ಒಲವಿದೆ ಎಂಬ ವಿಚಾರವನ್ನ ಈಗಾಗಲೇ ಸರ್ವೆ ಟೀಮ್ ಪಡೆದಿರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಇನ್ನ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಜೆಡಿಎಸ್ ಅಲೆ ಇದೆ. ಯಾಕೆಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಮೊದಲು ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರದಿಂದ ತಮ್ಮ ರಾಜಕೀಯ ನಿಲುವನ್ನು ಕಂಡುಕೊಂಡು ಬಂದಿದ್ರು. ಹಾಗಾಗಿ ಅಲ್ಲಿ ನಿಂತರೂ ಕೂಡ ಒಂದು ಟಫ್ ಫೈಟ್ ಕೊಡ್ಬೋದು ಎಂಬ ಲೆಕ್ಕಾಚಾರಗಳ ವರದಿ ಈಗಾಗಲೇ ಹೈಕಮಾಂಡ್ ಸೇರಿರುವಂತದ್ದು. ಇನ್ನೇನು ಅಧಿಕೃತ ಘೋಷಣೆ ಒಂದೇ ಕ್ಷೇತ್ರ ಹೊಂದಾಣಿಕೆ ಬಗ್ಗೆ ಇರುವಂತದ್ದು. ಥ್ಯಾಂಕ್ ಯು ಸ್ವಾಮಿ ಮಾಹಿತಿಗಾಗಿ.